ನನ್ನ ಹೆಸರು ಸ್ನೇಹ. ನಾನು ಓದುತ್ತಿರುವ ಕಾಲೇಜ್ ವಿಜೇತಾ PU ಕಾಲೇಜ್ ಧಾರವಾಡ. ನಾನು ಇವತ್ತು KCD ಕಾಲೇಜ್ ಬಂದಿದ್ದೆ. ಜಿಯಾಲಜಿಸ್ಟ್ ಆದಂತಹ ನವೀನ್ ಸರ್ ಅವರು ನಮಗೆ ತುಂಬ ಚೆನ್ನಾಗಿ ಟೀಚ್ ಮಾಡಿದ್ರು. ಜಿಯಾಲಜಿ ಆಗಿದ್ದ ಸಂಬಂಧ ಅವರು ಎಲ್ಲರೂ ನಮಗೆ ಚೆನ್ನಾಗಿ ಟೀಚ್ ಮಾಡಿದ್ರು. ಏನಂತಂದರೆ ಕೋಳಿಗಳು ಯಾವ ಥರ ಇರ್ತವೆ, ಫಿಶಲ್ಲಿ ಯಾವ ಥರ ಕಟ್ ಮಾಡಬೇಕು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆಂಫಿಬಿಯನ್ಸ್ ಕ್ಯಾಟಗರಿ ಆದಂತಹ ಫ್ರಾಗ್ ಅವು ಹೆಂಗಿರ್ತವೆ ಮತ್ತು ಹಾರೋ ಕಪ್ಪಿ ಇರ್ತಾವಲ್ಲ ಆ ಥರನೂ ಹೇಳಿದರು. ಮತ್ತು ಹ್ಯೂಮನ್ ಸ್ಕೆಲ್ಟನ್ ತೋರಿಸಿದ್ರು, ಗರುಡ ಇದನ್ನೆಲ್ಲ ತೋರಿಸಿದ್ರು. ಅಷ್ಟೇ ಅಲ್ಲ, ಮತ್ತು ಫೀಟಸ್ ಅದನ್ನು ಹೇಳಿದರು. ಮತ್ತು ಲಿಚಿ ಅದನ್ನು ಹೇಳಿದ್ರು. ಸ್ನೇಕ್ ಅದು ಕಾಳಿಂಗ ಸರ್ಪ ಈ ಥರ ಎಲ್ಲ ಹೇಳಿದರು. ಸ್ನೇಕ್ ಎಷ್ಟು ವರ್ಷಗಳ ಬದುಕ್ತೈತಿ, ಅದನ್ನು ನಾವು ಏನಾದರೂ ಅದನ್ನು ಕೊಲ್ಲಬಾರ್ದು, ಅವು ಯಾವ್ಯಾವ ವಿಷಕಾರಿ ಯಾವ ಬಿಡ್ತಾವೆ, ಯಾವ ವಿಷಕಾರಿ ಬಿಡೋಂಗಿಲ್ಲ, ಅದನ್ನು ನೋಡಿ ನಾವು ಹಂಗೆ ಕೊಂದುಬಿಡೋದು ಸರಿ ಅಲ್ಲ ಅಂತ ಅದನ್ನ ಹೇಳಿದರು. ಮತ್ತು ಈಗೆಲ್ಲ ನಾವೆಲ್ಲ ನಂಬ್ತೀವಿ ಏನಂತಂತಂದ್ರೆ ಇವು ಆನೆಗಳು ಹೆಂಗೆ ಮಾತಾಡ್ತಾವೆ ಅಂತೀವಿ. ಆನೆಗಳು ಹೆಂಗೆ ಗರ್ಜನೆ ಮಾಡ್ಬೋದು, ಹಿಂಗೆ ಆನೆಗಳು ಯಾವ ಥರ ಮಾತಾಡ್ಬೋದು ಅಂತಂದ್ರೆ ಅವು ಆನೆ ಕೂಡಿ ಯಾವ ಥರ ಕಾಲಿಲೆ ಅಂದರೆ ಲೆಗ್ಸಿಂದ ಮಾತಾಡ್ತಾವೆ. ಏನಾದರೂ ಅಲ್ಲಿ ಬೇರೆ ಸೂಚನೆ ಅಲ್ಲಿ ಏನಾರ ಕೆಟ್ಟ ಬೇರೆ ಸೂಚನೆ ಇತ್ತಂತಂದ್ರೆ ಅವು ಜಸ್ಟ್ ಒಂದು ಕಾಲು ಮೂಲಕ ಅವಕ್ಕೆ ಹೇಳ್ಕೊಡ್ತಾವೆ. ಹಿಂಗೆ ಅಲ್ಲಿ ತೊಂದರೆ ಐತಿ ಹೋಗಬಾರ್ದು ಅಂತೇಳಿ ಅವೆಲ್ಲ ಜಸ್ಟ್ ಹೇಳ್ಕೊಂಡು ಅಲ್ಲೇ ನಿಂದಿರ್ತಾವೆ. ಈ ಥರ ಎಲ್ಲ ಹೇಳಿದ್ರು. ಮತ್ತು ಒಂಟೆಗಳು ನಾವು ಎಲ್ಲರೂ ಹೇಳ್ತಿರ್ತಾರೆ ಒಂಟೆಗಳೆಲ್ಲ ಇಲ್ಲಿ ಸ್ಟೋರ್ ಮಾಡ್ತಾವೆ ಮತ್ತು ಬೆನ್ನು ಹಿಂಗೆ ಸ್ಟೋರ್ ಮಾಡ್ತಾವೆ. ಇದೇನೂ ಇಲ್ಲ, ಅದೇನು ಸ್ಟೋರ್ ಮಾಡೋಂಗಿಲ್ಲ. ಬರೀ ಅವರು ನೀರು ಕುಡಿತಾವೆ. ಬಟ್ ಅವು ಏನು ಮಾಡ್ತಾವೆ ಅಂದ್ರೆ ಫ್ಯಾಟನ್ನು ಸ್ಟೋರ್ ಮಾಡ್ತಾವೆ, ಬಟ್ ಅವು ನೀರನ್ನು ಸ್ಟೋರ್ ಮಾಡೋಂಗಿಲ್ಲ. ಇಷ್ಟ ಚೆನ್ನಾಗಿ ನಮಗೆ ನವೀನ್ ಸರ್ ಅವರು ಹೇಳ್ಕೊಟ್ರು. ಥ್ಯಾಂಕ್ ಯು. ನನ್ನ ಹೆಸರು HM ತೇಜಸ್ವಿನಿ. ನಾನು ವಿಜೇತಾ PU ಕಾಲೇಜ್ನಲ್ಲಿ ಧಾರವಾಡದಲ್ಲಿ ಓದುತ್ತಿದ್ದೇನೆ. ನಾವು ಇವತ್ತು KCD ಕಾಲೇಜ್ ನೋಡೋಣ ಅಂತ ಬಂದ್ವಿ. ಇವತ್ತು ನಮ್ಮ ಕಾಲೇಜ್ ಹಾಲಿಡೇ ಇತ್ತು, ಅದಕ್ಕಾಗಿ ನಾವು KCD ಕಾಲೇಜ್ ನೋಡೋಣ ಅಂತ ಬಂದ್ವಿ. ಇಲ್ಲಿ ಬಂದಮೇಲೆ ನವೀನ್ ಪ್ಯಾಟಿಮನಿ ಅಂತ ಸರ್ ನಮಗೆ ಭೇಟಿಯಾದರು. ಅವ್ರನ್ನ ಮಾತಾಡ್ಸ್ಮೇಲೆ ಅವರೆಲ್ಲ ಇಲ್ಲಿ ಎಕ್ಸಿಬಿಷನ್ ಜಿಯಾಲಜಿಸ್ಟ್ ಎಕ್ಸಿಬಿಷನ್ ಇತ್ತು, ಇಲ್ಲೆಲ್ಲ ತೋರಿಸಿ ಭಾಳ ಎಕ್ಸ್ಪ್ಲೇನ್ ಮಾಡಿದರು. ಇಲ್ಲಿ ಪ್ರತಿಯೊಂದು ನಾವು ತಿಳ್ಕೊಳ್ಳಾರ್ದಂಥ ಭಾಳ ವಿಷಯಗಳು ಇದ್ದವು. ಅವನ್ನ ಇಲ್ಲಿ ಬಂದಮೇಲೆ ನಮಗೆಲ್ಲ ತಿಳಿಸ್ಕೊಟ್ರು. ಯಾವ್ಯಾವ ಪಕ್ಷಿ ಎಷ್ಟೆಷ್ಟು ದಿನ ಬದುಕಿರ್ತಾವೆ, ಯಾವ್ಯಾವ ಎಲ್ಲೆಲ್ಲಿ ಯಾವ ಥರ ಇರ್ತಾವೆ, ಯಾವ ವಿಷ ಬಿಡ್ತಾವೆ, ಯಾವ ಬಿಡಲ್ಲ, ಮತ್ತು ಇವು ಗರ್ಭಕೋಶ ಒಳಗೆ ಯಾವ್ಯಾವ ಎಷ್ಟೆಷ್ಟು ತಿಂಗಳು ಯಾವ್ಯಾವ ಥರ ಇರ್ತಾವೆ ಅಂತ ಎಲ್ಲ ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಪ್ರತಿಯೊಂದು ಹಾವು ಎಷ್ಟು ದಿವಸ ಇರ್ತೈತಿ, ಮತ್ತು ಆನೆಗಳು ಯಾವ ಥರ ಇನ್ನೊಂದಕ್ಕೆ ತಿಳಿಸ್ಕೊಡ್ತಾವೆ ಅಂತ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಮತ್ತು ನಾವು ಮನುಷ್ಯನ ಬಾಡಿ ಸ್ಕೆಲಿಟನ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದರು. ಗರ್ಲ್ಸ್ ಸ್ಕೆಲಿಟನ್ನು ಮತ್ತು ಬಾಯ್ಸ್ ಸ್ಕೆಲಿಟನ್ ನೋಡಿ ನಾವು ಯಾವ ಥರ ಐಡೆಂಟಿಫಿಕೇಷನ್ ಮಾಡ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ರು. ಪ್ರತಿಯೊಂದು ನಾವು ತಿಳ್ಕೊಳ್ಳೋದಷ್ಟು ಭಾಳ ಇದ್ವು, ಅವನ್ನೆಲ್ಲ ಇಲ್ಲಿ ಬಂದು ನಾವು ತಿಳ್ಕೊಂಡ್ವಿ. ಇಷ್ಟು